ಮಹಿಷಾಸುರ ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನು ಆಚರಣೆ ಮಾಡ್ತಾನೆ. ಸ್ತ್ರೀ ಹೊರತಾಗಿ ನನ್ನನ್ನು ಯಾರು ಕೊಲ್ಲಲಾರದಂಥ ವರವನ್ನು ಕೊಡು ಎಂದು ಬ್ರಹ್ಮದೇವನನ್ನು ಕೋರಿಕೊಳ್ಳುತ್ತಾನೆ. ಈ ಕಡೆಯಲ್ಲಿ ದೇವಿಯು ಮಹಿಷನ ಸೈನ್ಯವನ್ನೆಲ್ಲ ಸಂಹರಿಸಿ ಮಹಿಷನಿಗಾಗಿ ಕಾದು ಕೂತಿರ್ತಾಳೆ. ದೇವಿಯು ಚಂಡಮುಂಡರನ್ನ ಸಂಹರಿಸ್ತಾಳೆ. ಹಾಗಾಗಿ ಚಾಮುಂಡಿ ಅಂತ ಹೆಸರು ಬರುತ್ತೆ. ಚಂಡಮುಂಡರು ಶುಂಭ ಮತ್ತು ನಿಶುಂಭರ ಸಹಚರರಾಗಿರ್ತಾರೆ. ಹಾಯ್, ಹಲೋ, ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಮಾಡೋಣ ಅಂತ ಮೈಸೂರಿಗೆ ಬಂದಿದ್ದೆ. ಪ್ಲ್ಯಾಟ್ಫಾರಮ್ 23ನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗುವಂಥ ಬಸ್ಸು ನಿಂತಿತ್ತು. ಆ ಬಸ್ನ ಹತ್ತುತ್ತಾ ಟಿಕೆಟ್ ತಗೊಂಡು ಅಮ್ಮನವ್ರ ದರ್ಶನ ಮಾಡೋಣ ಅಂತ ಕೂತಿದ್ದೀನಿ. ಅಮ್ಮನವ್ರನ್ನ ಹಾಗೆ ಮನಸ್ಸಲ್ಲಿ ನೆನೆಸ್ಕೋತಾ ಅಮ್ಮನವರ ಪುರಾಣಗಳ ದಂತಕಥೆಯೊಂದು ನೆನಪಾಯಿತು. ನಾನು ದೇವಿ ಕಥೆನ ದೇವಿ ಮಹಾತ್ಮೆ ಬುಕ್ನಲ್ಲಿ ಓದಿ ಸ್ವಲ್ಪ ತಿಳ್ಕೊಂಡಿದ್ದೆ. ಅದನ್ನೇ ನೆನಪಿಸ್ಕೋತಾ ಇದ್ದೆ. ಮಹಿಷಾಸುರ ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನು ಆಚರಣೆ ಮಾಡ್ತಾನೆ. ಸ್ತ್ರೀ ಹೊರತಾಗಿ ನನ್ನನ್ನು ಯಾರು ಕೊಲ್ಲಲಾರದಂಥ ವರವನ್ನು ಕೊಡು ಎಂದು ಬ್ರಹ್ಮದೇವನನ್ನು ಕೋರಿಕೊಳ್ಳುತ್ತಾನೆ. ಬ್ರಹ್ಮದೇವರು ಮಹಿಷನ ತಪಸ್ಸನ್ನು ಮೆಚ್ಚಿ ಅಸ್ತು ಎನ್ನುತ್ತಾರೆ. ಸಂತೋಷಪಟ್ಟ ಮಹಿಷನು, 3 ಲೋಕವೆಲ್ಲ ನನ್ನದೇ, ನನ್ನ ಆಜ್ಞೆಯಲ್ಲಿ ಎಲ್ಲರೂ ಇರಬೇಕು, ನನ್ನನ್ನು ತಡೆದು ನಿಲ್ಲಿಸುವವರು ಯಾರೂ ಇಲ್ಲ ಎಂಬ ಹಟ್ಟಹಾಸದಿಂದ ಮೆರೆಯತೊಡಗುತ್ತಾನೆ. ದೇವಾನುದೇವತೆಗಳ ರಾಜ್ಯಕ್ಕೆ ಮಹಿಷನೇ ಅಧಿಪತಿಯಾಗುತ್ತಾನೆ. ಇದನ್ನು ಕಂಡ ದೇವತೆಗಳು ವಿಷ್ಣುದೇವನ ಬಳಿಗೆ ಹೋಗುತ್ತಾರೆ. ವಿಷ್ಣುದೇವನಿಗೆ ನಡೆದ ವಿಷಯವನ್ನೆಲ್ಲ ವಿವರಿಸ್ತಾರೆ. ಎಲ್ಲರ ಕೋಪದ ಶಕ್ತಿಯಿಂದ ದೇವಿನ ಸೃಷ್ಟಿಸ್ತಾರೆ. ಹೀಗೆ ಸೃಷ್ಟಿಯಾದ ದೇವಿಯನ್ನು ಕುರಿತು ದೇವಾನುದೇವತೆಗಳೆಲ್ಲರೂ ನಡೆ ತಾಯೇ ನಡೆ, ಆ ಮಹಿಷನನ್ನು ಸಂಹರಿಸಿ ನಮ್ಮನ್ನೆಲ್ಲ ರಕ್ಷಣೆ ಮಾಡು ಎಂದು ಕೇಳಿಕೊಳ್ಳುತ್ತಾರೆ. ಕಾಳೆಗಳು ಮುಳುಗುತ್ತವೆ. ಚಾಮರ ಸೇವೆಯನ್ನು ಮುಗಿಸಿದ ದೇವಿಯು ಮುಗುಳ್ನಗುತ್ತಾ ನಡೆಯುತ್ತಾಳೆ. ದೇವಾನುದೇವತೆಗಳ ಪರಿವಾರವೆಲ್ಲ ದೇವಿಯನ್ನು ಹಿಂಬಾಲಿಸಿ ಬರ್ತಾರೆ. ದೇವಿಯು ಹಿಂತಿರುಗಿ, ನಡೆಯಿರಿ, ನೀವೆಲ್ಲರೂ ಮೋಡದಲ್ಲಿ ನಿಂತು ಮಹಿಷನ ಸಂಹಾರ ಹೇಗೆ ನಡೆಯುತ್ತದೆ ಎಂದು ಎಲ್ಲರೂ ನೋಡಿರಿ ಎಂದು ನುಡಿಯುತ್ತಾಳೆ. ಆ ಕಡೆಯಲ್ಲಿ ಮಹಿಷನ ರಾಜ್ಯದಲ್ಲಿ ಚಕ್ಷನು ಮಹಿಷನಿಗೆ ವಿಷಯವನ್ನು ತಿಳಿಸ್ತಾನೆ. ನಿಮ್ಮೊಡನೆ ಯುದ್ಧ ಮಾಡಲು ಸ್ತ್ರೀಯೊಬ್ಬಳು ಬರುತ್ತಿದ್ದಾಳೆ ಎಂಬ ವಿಷಯವನ್ನು ತಿಳಿಸ್ತಾನೆ. ಅದರಿಂದ ಕೋಪಗೊಂಡ ಮಹಿಷನು ತನ್ನ ಪರಿವಾರಕ್ಕೆಲ್ಲ ನಡೆಯಿರಿ, ಆಕೆಯನ್ನು ಯುದ್ಧದಲ್ಲಿ ಸೋಲಿಸಿ ಅಲ್ಲಿಂದಲೇ ಕಳುಹಿಸಿ ಎಂದು ಹೇಳುತ್ತಾನೆ. ಈ ಕಡೆಯಲ್ಲಿ ದೇವಿಯು ಮಹಿಷನ ಸೈನ್ಯವನ್ನೆಲ್ಲ ಸಂಹರಿಸಿ ಮಹಿಷನಿಗಾಗಿ ಕಾದು ಕೂತಿರ್ತಾಳೆ. ಇತ್ತ ಮಹಿಷನು ತನ್ನ ಸೈನ್ಯವನ್ನೆಲ್ಲ ಸಂಹರಿಸಿದ ದೇವಿಯನ್ನು ಕಂಡು ರೋಷಾವೇಶದಿಂದ ಗದೆಯಿಂದ ಅಪ್ಪಳಿಸಲು ಬರ್ತಾನೆ. ದೇವಿಯು ಇದನ್ನು ಕಂಡು ರೋಷದಿಂದ ಮಹಿಷನನ್ನು ಕೆಡವಿ ಎದೆ ಮೇಲೆ ಕಾಲಿಟ್ಟು ತ್ರಿಶೂಲದಿಂದ ಸಂಹರಿಸ್ತಾಳೆ. ಅಂದೇ ದೇವಿಯು ಮಹಿಷಾಸುರನನ್ನು ಕೊಂದು ಮಹಿಷಮರ್ದಿನಿಯಾಗ್ತಾಳೆ. ದೇವಾನುದೇವತೆಗಳೆಲ್ಲ ಸಂತೋಷಭರಿತರಾಗ್ತಾರೆ. ದೇವಿಯು ಚಂಡಮುಂಡರನ್ನ ಸಂಹರಿಸ್ತಾಳೆ. ಹಾಗಾಗಿ ಚಾಮುಂಡಿ ಅಂತ ಹೆಸರು ಬರುತ್ತೆ. ಚಂಡಮುಂಡರು ಶುಂಭ ಮತ್ತು ನಿಶುಂಭರ ಸಹಚರರಾಗಿರ್ತಾರೆ. ಒಂದು ದಿನ ದೇವಿಯು ಹಿಮಾಚಲಿಯ ಪ್ರದೇಶದಲ್ಲಿ ತಪಸ್ಸನ್ನು ಆಚರಣೆ ಮಾಡ್ತಿರ್ತಾರೆ. ಅದನ್ನು ಕಂಡ ಚಂಡಮುಂಡರು ಶುಂಭ ನಿಶುಂಭರಿಗೆ ದೇವಿ ಲಾವಣ್ಯದ ಬಗ್ಗೆ ವರ್ಣಿಸ್ತಾರೆ. ಇದನ್ನು ತಿಳಿದು ಮೋಹಿತರಾದ ಶುಂಭ ನಿಶುಂಭರು ಕರೆದು ಆಕೆಯನ್ನು ಶುಂಭನಿಗೆ ಮದುವೆ ಮಾಡಿಸಬೇಕು ಎಂದು ನುಡಿಯುತ್ತಾರೆ. ಇದನ್ನು ತಿಳಿದ ಚಂಡಮುಂಡರಿಬ್ಬರು ದೇವಿಯನ್ನು ಒಪ್ಪಿಸಲು ಕಾಡಿಗೆ ಬರ್ತಾರೆ. ಈ ವಿಷಯವನ್ನು ತಿಳಿದ ದೇವಿಯು ರೋಷಾಭರಿತಳಾಗಿ ಆಕ್ರೋಶದಿಂದ ಚಂಡಮುಂಡರನ್ನು ಸಂಹರಿಸ್ತಾಳೆ. ಸಂಹರಿಸಿದ್ರಿಂದ ತಾಯಿಗೆ ಚಾಮುಂಡಿ ಎಂದು ಹೆಸರು ಬಂತು. ಬೀಜಾಸುರನನ್ನು ಸಂಹರಿಸಬೇಕಾದ್ರೆ ದೇವಿಯ ಇನ್ನೊಂದು ರೂಪವಾಗಿ ಜ್ವಾಲಾಮುಖಿ ದೇವಿ ಕೂಡ ಉದ್ಭವಿಸ್ತಾರೆ. ಜ್ವಾಲಾಮುಖಿ ದೇವಿಯು ರಕ್ತ ಬೀಜಾಸುರನ ಒಂದು ರಕ್ತವೂ ಕೂಡ ಭೂಮಿಯ ಮೇಲೆ ಬೀಳದಂತೆ ತನ್ನ ನಾಲಿಗೆಯನ್ನು ಚಾಚಿ ಎಲ್ಲ ರಕ್ತವನ್ನು ಸ್ವೀಕರಿಸ್ತಾಳೆ. ಜ್ವಾಲಾಮುಖಿ ದೇವಿಯನ್ನು ತಾಯಿಯ ಇನ್ನೊಂದು ರೂಪ ಅಥವಾ ತಂಗಿ ಎಂದು ಕೂಡ ಆರಾಧಿಸ್ತಾರೆ.
ದೇವಸ್ಥಾನದ ಒಳಭಾಗದಲ್ಲಿ ಕ್ಯಾಮ್ರಾ ಮತ್ತು ಮೊಬೈಲ್ನ ನಿಷೇಧಿಸಲಾಗಿದೆ. ಅಮ್ನೋರ್ನ ಮನಸ್ಸಲ್ಲೇ ನೆನೆಸ್ಕೋತಾ ಅಮ್ನೋರ ದರ್ಶನ ಮುಗಿಸಿ ಅಮ್ನೋರ ದಾಸೋಹ ಸೇವೆಯಲ್ಲಿ ದಾಸೋಹ ಮುಗಿಸಿ ನಾನು ಹೊರಟೆ. ನನ್ನ ಅನಿಸಿಕೆಯ ಮಾತು ಏನಪ್ಪ ಅಂದರೆ, ಕೆಟ್ಟವ್ರನ್ನ ಕ್ಷಮಿಸೋಷ್ಟು ಒಳ್ಳೆ ಗುಣ ನಮ್ಮಲ್ಲಿರಬೇಕು. ಅವ್ರನ್ನೇ ನಂಬಷ್ಟು ಮೂರ್ಖತನ ನಮ್ಮಲ್ಲಿರಬಾರ್ದು. ನಾವು ಎಲ್ಲರಿಗೂ ಪ್ರೀತಿನ ಕೊಡೋಣ. ಆ ಪ್ರೀತಿನ ನಾವು ನಿರೀಕ್ಷೆ ಮಾಡೋದು ಬೇಡ. ಆ ನಿರೀಕ್ಷೆಗಳು ಸುಳ್ಳಾಗ್ತಿದ್ದಾಗಲೇ ನಮಗೆ ಬೇಜಾರಾಗೋದು. ಅವ್ರು ನಮಗೆಷ್ಟೇ ಕೆಟ್ಟದ್ದು ಬಯಸಿದ್ರು ನಾವು ಮನಸ್ಸಿಂದ ಅವರಿಗೆ ಒಳ್ಳೆಯದೇ ಬಯಸೋಣ. ಇದು ನನ್ನ ಅನಿಸಿಕೆಯ ಮಾತು ಅಷ್ಟೇ. ಕನ್ನಡದ ಹಳ್ಳಿ ಹುಡುಗಿ ಯೂಟ್ಯೂಬ್ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.